ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸಮಯದಲ್ಲಿ ಕೂಡ ಜೀವದ ರೊಟ್ಟಿಯ ಕಾರ್ಯಕ್ರಮಕ್ಕಾಗಿ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸಿಕೊಳ್ಳುತ್ತೇನೆ. ಈ ದಿನದಲ್ಲಿ ಕೂಡ ಕರ್ತನ ವಾಕ್ಯವನ್ನು ಧ್ಯಾನಿಸಿಕೊಳ್ಳೋಣ. ಏಷಾಯ ಬರೆದ ಪ್ರವಾದನೆ ಗ್ರಂಥ 26ನೇ ಅಧ್ಯಾಯ 3ನೇ ವಾಕ್ಯವನ್ನು ನಾನು ನಿಮಗಾಗಿ ಓದಿಕೊಳ್ಳುತ್ತೇನೆ. ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ, ಅವನಿಗೆ ನಿನ್ನಲ್ಲಿ ಭರವಸೆ ಇದೆ ಎಂಬುದಾಗಿ. ಹಲ್ಲೆಲೂಯಾ. ಆದ್ದರಿಂದ ದೈವ ಜನರೇ, ಇಲ್ಲಿ ಕರ್ತನು ತನ್ನ ಭಕ್ತರಿಗೆ ಒಂದು ವಾಕ್ಯವನ್ನು ಹೇಳುತ್ತಾರೆ. ಏನಂತ ನೋಡುವಾಗ ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿವಿ ಎಂಬುದಾಗಿ. ಆದ್ದರಿಂದ ಒಂದು ಶಾಂತಿಯಲ್ಲಿ ಒಬ್ಬ ಮನುಷ್ಯನು ಜೀವಿಸಬೇಕಂದ್ರೆ ಅವನು ಸ್ಥಿರಚಿತ್ತನಾಗಿರಬೇಕು. ಹಂಗಂತ ಏನಂತ ಹೇಳುವಾಗ ಸ್ಥಿರಚಿತ್ತ ಅಂದರೆ ಅವನಿಗೆ ಒಂದೇ ಯೋಚನೆಯಿಂದ ಯಾವ ಗಲಿಬಿಲಿಯೂ ಇಲ್ಲದೆ ಯಾವ ಕಾರ್ಯವೂ ಇಲ್ಲದೆ ಅವನ ಸ್ಥಿರಚಿತ್ತದಿಂದ ಇರುವಾಗ ಅಲ್ಲಿ ವಾಕ್ಯ ಹೇಳುತ್ತದೆ ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವೆ, ಅವನಿಗೆ ನಿನ್ನಲ್ಲೇ ಭರವಸೆ ಇದೆ ಎಂಬುದಾಗಿ. ಆದ್ದರಿಂದ ಯೇಸುವಿನ ಮೇಲೆ ನಮಗೆ ಒಂದು ಭರವಸೆ ಇರಬೇಕು, ಒಂದು ನಂಬಿಕೆ ಇರಬೇಕು, ಒಂದು ವಿಶ್ವಾಸ ಇರಬೇಕಂದ್ರೆ ನಮ್ಮ ಮನಸ್ಸು ಅವರು ಸ್ಥಿರಚಿತ್ತದಲ್ಲಿ ಇರಬೇಕು. ಅಲ್ಲಲ್ಲಿ ಗಲಿಬಿಲಿ ಉಂಟಾಗೋದಾಗಲಿ, ಇಲ್ಲ ಒಂದು ವೇದನೆ ಉಂಟಾಗೋದಾಗಲಿ, ಒಂದು ಗಲಿಬಿಲಿ ಆಗತ್ತಾ ಆಗಲ್ವಾ, ಇದು ನಡೆಯೋದಿಲ್ವಾ, ಪ್ರಾರ್ಥನೆ ಮಾಡಿದ್ರೆ ದೇವರು ಕೇಳ್ತಾರಾ ಇಲ್ಲವಾ, ಇಲ್ಲ ನನ್ನ ಈ ಕಾರ್ಯ ಸಫಲ ಆಗತ್ತಾ ಇಲ್ಲವ ಅಂತ ಕೆಲವೊಂದು ಸಮಯದಲ್ಲಿ ಗಲಿಬಿಲಿಯಿಂದ ಇರುವಾಗ ಯಾವ ಕಾರ್ಯವೂ ನೆರವೇರುವುದಿಲ್ಲ. ಆದರೆ ಇಲ್ಲಿ ವಾಕ್ಯ ಹೇಳ್ತದೆ, ಸ್ಥಿರಚಿತ್ತನನ್ನು ದೇವರೇನು ಮಾಡ್ತಾರಂತೆ, ಶಾಂತಿಯಲ್ಲಿ ನೆಲೆಗೊಳ್ಳಿದ್ದು ಕಾಯ್ತಾನಂತೆ, ಅಂಥವರಿಗೆ ದೇವರ ಮೇಲೆ ಭರವಸೆ ಇದೆ ಎಂಬುದಾಗಿ. ಅದರಿಂದ ಇನ್ನೊಂದು ವಾಕ್ಯ ಕೂಡ ನಾನು ನಿಮಗಾಗಿ ಓದಿಕೊಳ್ಳುತ್ತೇನೆ. ಅದೇ ಯೆಶಾಯದಲ್ಲಿ 30ನೇ ಅಧ್ಯಾಯ 15ನೇ ವಾಕ್ಯವನ್ನು, ಇಸ್ರಾಯೇಲ ಸದಮಲ ಸ್ವಾಮಿಯಾಗಿರುವ ಕರ್ತನಾದ ಯೆಹೋವನು, ನೀವು ತಿರುಗಿಕೊಂಡು ಸುಮ್ಮನಿದ್ದರೆ ನಿಮಗೆ ರಕ್ಷಣೆಯಾಗುವುದು, ಶಾಂತರಾಗಿ ಭರವಸೆದಿಂದ ಇರುವುದೇ ನಿಮಗೆ ಬಲ ಎಂದು ಹೇಳಿದರು ಎಂಬುದಾಗಿ. ಹಲ್ಲೆಲೂಯಾ. ನೋಡ್ರಿ, ಎಷ್ಟು ಮಧುರವಾದಂಥ ದೇವರ ಒಂದು ವಾಕ್ಯ ಹೇಳ್ತದೆ. ದಾವೀದನು ಹೇಳ್ತಾನೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವಾಗಿದೆ ಎಂಬುದಾಗಿ. ಅದು ಮಾತ್ರ ಅಲ್ಲ, ದಾವೀದರು ಹೇಳ್ತಾರೆ, ದೇವರ ವಾಕ್ಯವು ಅದು ಪುಟಕ್ಕೆ ಹಾಕಿ 7 ಸತಿ ಅದನ್ನು ಶೋಧಿಸುವಂಥ ಬಂಗಾರಕ್ಕಿಂತಲೂ ಅದರಲ್ಲಿ ಅಮೂಲ್ಯವಾಗಿದೆ ಎಂಬುದಾಗಿ. ಆದ್ದರಿಂದ ಇಲ್ಲಿ ದೇವರ ಹೇಳ್ತಾರೆ, ನೀವು ಸುಮ್ಮನಿರಿ, ನಿಮಗೆ ರಕ್ಷಣೆಯಾಗೋದು, ಶಾಂತರಾಗೆಂದು ಭರವಸೆಯಿಂದ ಕಾಯುತ್ತಾ ಇರುವುದೇ ನಿಮಗೆ ಬಲ ಎಂಬುದಾಗಿ. ಆದ್ದರಿಂದ ನಾವು ಅನೇಕ ವಿಷಯದಲ್ಲಿ ಬಲವನ್ನು ಹುಡುಕುತ್ತೇವೆ, ಆದರೆ ನೆಮ್ಮದಿಯಾಗಿ ಸ್ಥಿರಚಿತ್ತದಿಂದ ಶಾಂತಿಯಿಂದ ನೆಮ್ಮದಿಯಿಂದ ಇರುವಾಗ ದೇವರು ಹೇಳ್ತಾರೆ, ಅದೇ ನಿಮಗೆ ಬಲವಾಗಿದೆ ಎಂಬುದಾಗಿ. ಆದ್ದರಿಂದ ದೇವರು ನಿಶ್ಚಯವಾಗಿ ಶಾಂತವಾಗಿ ಸ್ಥಿರಚಿತ್ತವಾಗಿ ಸುಮ್ಮನೆಗೆ ದೇವರ ಮುಂದೆ ನಾವು ಕಾದಿರುವಾಗ ದೇವರು ನಮ್ಮ ಜೀವಿತದಲ್ಲಿ ಒಳ್ಳೆ ಕಾರ್ಯವನ್ನು ಮಾಡುವಂತರಾಗಿದ್ದಾರೆ. ಸಮಯದಲ್ಲಿ ನಾನು ನಿಮಗಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ನಮ್ಮ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನೆ, ನಿನ್ನ ವಾಕ್ಯವು ಸ್ವಾಮಿ ಅಪ್ಪ, ನೀವು ಏನು ಹೇಳುತ್ತೀರೋ ಅದನ್ನು ಕೈಗೊಂಡು ನಡೆಯುವಾಗ ನಮಗೆ ಶುಭವು ಕೃಪೆಯು ನಮ್ಮನ್ನು ಹಿಂಬಾಲಿಸುವುದೆಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಅದೇ ರೀತಿಯಾಗಿ ಸ್ಥಿರಚಿತ್ತನ ಶಾಂತಿಯನ್ನು ನೆಲೆಗೊಳಿಸಿ ಕಾಯು, ಅವನಿಗೆ ನಿನ್ನಲ್ಲಿ ಭರವಸೆ ಇರುವುದು ಎಂಬುದಾಗಿ. ಆದ್ದರಿಂದ ಈ ದಿನದಲ್ಲಿ ಈ ವಾಕ್ಯದ ಸಂದೇಶವನ್ನು ಕೇಳುತ್ತಿರುವಂಥ ಪ್ರತಿಯೊಬ್ಬೊಬ್ಬರಿಗೆ ಹಾಗೆ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ. ಸ್ಥಿರಚಿತ್ತದಿಂದ ಕರ್ತನೆ ಕಾಯ್ದು ಅಪ್ಪ ಕರ್ತನೆ ಅವರ ಎಲ್ಲ ಕಾರ್ಯವನ್ನು ಪಡೆದುಕೊಳ್ಳಲು ಕರ್ತನೆ ಯಶಸ್ವಿ ಆಗಲು, ಅಲ್ಲಿ ಮಾತ್ರ ಅಲ್ಲ, ಯೆಶಾಯ ಮತ್ತೆ ಹೇಳ್ತಾರೆ ಅಲ್ಲಿ ಅದು ನಿಮಗೆ ಬಲವಾಗಿರುತ್ತದೆ ಎಂಬುದಾಗಿ. ಆದ್ದರಿಂದ ದೇವರಾದ ಕರ್ತನೆ ಎಲ್ಲರೂ ಸ್ಥಿರಚಿತ್ತದಿಂದ ಇರುವುದಕ್ಕೆ ಸಹಾಯ ಮಾಡು. ಈ ಕಾಲಘಟ್ಟಗಳಲ್ಲಂತೂ ಅನೇಕ ಗಲಿಬಿಲಿಗಳು, ಅನೇಕ ಯೋಚನೆಗಳು, ಯಾರಲ್ಲಿಯೂ ಸ್ಥಿರಚಿತ್ತ ಇಲ್ಲ ಕರ್ತನೆ. ಆದರೆ ಸ್ಥಿರಚಿತ್ತದಿಂದ ಇರುವುದಕ್ಕೆ ನಿನ್ನ ಪರಿಶುದ್ಧ ಆತ್ಮವನ್ನು ನಮ್ಮೆಲ್ಲರಿಗೆ ಅನುಗ್ರಹಿಸಿಕೊಡು. ಯಾಕಂದರೆ ಪರಿಶುದ್ಧ ಆತ್ಮ ದೇವರು ಮಾತ್ರನೇ ನಾವು ಸ್ಥಿರಚಿತ್ತರಾಗಿ ಇದ್ದು ನಾವು ಶಾಂತದಿಂದಲೂ ದೀನದಿಂದಲೂ ಕರ್ತನೆ ನಾವು ಇರುವುದಕ್ಕೆ ಸಾಧ್ಯವಾಗಿದೆ. ಆದ್ದರಿಂದ ಪರಿಶುದ್ಧಾತ್ಮ ದೈವಮೇ, ಎಲ್ಲರೂ ಕೂಡ ನಿನ್ನ ಆತ್ಮವನ್ನು ತುಂಬಿಸಿ ಎಲ್ಲರೂ ಶಾಂತರಾಗಿರುವುದಕ್ಕೆ ನಿನ್ನ ಕೃಪೆ ಮಾಡು. ಆಶೀರ್ವದಿಸು ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್. ದೇವರು ನಿಶ್ಚಯವಾಗಿ ನಿಮ್ಮನ್ನು ಸ್ಥಿರಚಿತ್ತದಲ್ಲಿ ನೆಲೆಗೊಳಿಸಿ ನಿಮಗೆ ಶಾಂತಿಯನ್ನು ಅನುಗ್ರಹಿಸುವಂತರಾಗಿದ್ದಾರೆ. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.